ಕೇಬಲ್ ಅಳವಡಿಕೆ ದುರಸ್ತಿ ಕಾಮಗಾರಿ ಹಿನ್ನೆಲೆ ಇಂದಿನಿಂದ ಪೀಣ್ಯ ಎಲಿವೇಟೆಡ್ ಫ್ಲೈಓವರ್ ಬಂದ್ ಆಗುತ್ತೆ. ಅಂತಿಮ ಲೋಡ್ ಟೆಸ್ಟಿಂಗ್ ಮಾಡುವ ನಿಟ್ಟಿನಲ್ಲಿ ಅದಕ್ಕೋಸ್ಕರನೇ ಬಂದ್. ಫ್ಲೈಓವರ್ ಎರಡು ಬದಿಯಲ್ಲಿ ವಾಹನ ಸಂಚಾರ ನಿರ್ಬಂಧ. ಮೊದಲೇ ಅಲ್ಲಿ ಕೇಳಂಗಿಲ್ಲ, ಈಗ ಇನ್ನೂ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಆಗ್ಬಿಡುತ್ತೋ ಅವ್ಯವಸ್ಥೆ ಅನ್ನುವಷ್ಟರ ಮಟ್ಟಿಗೆ ಇದೆ ಪರಿಸ್ಥಿತಿ. ವಾಹನ ಸವಾರರಿಗೆ ಪರ್ಯಾಯ ಮಾರ್ಗ ಬಳಕೆಗೆ ಸೂಚನೆ ಕೊಟ್ಟಿದ್ದಾರೆ. ಇದೆಲ್ಲ ಗೊತ್ತಿರೋರಿಗೆ ಪರವಾಗಿಲ್ಲ, ಗೊತ್ತಿಲ್ಲದವ್ರಿಗೆ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಹೋಗ್ಬಿಟ್ಟು ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂದರೆ ಟ್ರಾಫಿಕ್ ದಟ್ಟಣೆ ಮತ್ತಷ್ಟು ಹೆಚ್ಚಾಗುವ ಆತಂಕ ಎದುರಾಗಿದೆ. ನೆಲಮಂಗಲದಿಂದ ಬೆಂಗಳೂರಿಗೆ ಬರುವಂಥ ವಾಹನಗಳು ಬಂದ್ ಮಾಡೋದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಧಾರವನ್ನು ಮಾಡಿಕೊಂಡಿದೆ. ವಾಹನ ಸಂಚಾರ ಬಂದ್ ಮಾಡಿದ ಸಂಚಾರ ಪೊಲೀಸರು ಸಂಚಾರಿ ನಿರ್ಬಂಧಿಸಿ ನಗರ ಸಂಚಾರ ಪೊಲೀಸರಿಂದ ಆದೇಶವನ್ನು ಕೊಡಲಾಗಿದೆ. ಇಂದಿನಿಂದ ಮೇ 8 ಬೆಳಿಗ್ಗೆ 11 ಗಂಟೆಯವರೆಗೆ ಈ ಬಂದ್ ಇರಲಿದೆ. ಹಾಗಾಗಿ ಅಲ್ಲಿನ ಪರಿಸ್ಥಿತಿ ಟ್ರಾಫಿಕ್ ದಟ್ಟಣೆ ಅದು ಎಷ್ಟರ ಮಟ್ಟಿಗೆ ಇರುತ್ತೋ ಗೊತ್ತಿಲ್ಲ, ಅಷ್ಟರ ಮಟ್ಟಿಗೆ ಅಲ್ಲಿದೆ ಪರಿಸ್ಥಿತಿ. ಅಂತಿಮ ಹಂತದ ಈ ಲೋಡ್ ಟೆಸ್ಟಿಂಗ್ ನಡೆಸಬೇಕು ಅನ್ನುವಂಥ ಕಾರಣಕ್ಕೆ ಈ ಬಂದ್ ಮಾಡ್ತಾ ಇರೋದು. ನೆಲಮಂಗಲದಿಂದ ಬೆಂಗಳೂರಿಗೆ ಬರುವಂಥ ವಾಹನಗಳು ಇದ್ರ ಬಗ್ಗೆ ಸ್ವಲ್ಪ ಅರಿವಿಟ್ಕೊಂಡು ಪರ್ಯಾಯ ಮಾರ್ಗಗಳನ್ನು ಅನುಸರಿಸೋದು ಒಳ್ಳೆಯದು. ಕೇಬಲ್ ಅಳವಡಿಕೆ ದುರಸ್ತಿ ಕಾಮಗಾರಿ ಇದೆ, ಹಾಗಾಗಿ ಇವತ್ತಿನಿಂದ ಪೀಣ್ಯ ಎಲಿವೇಟೆಡ್ ಫ್ಲೈಓವರ್ ಬಂದಾಗುತ್ತೆ. ಇವತ್ತಿನಿಂದ ಮೇ 8 ಬೆಳಿಗ್ಗೆ 11 ಗಂಟೆಯವರೆಗೆ ಬಂದ್ ಮಾಡಲಾಗಿರುತ್ತೆ. ಹಾಗಾಗಿ ಆ ಕಡೆ ಹೋಗೋರು ಪರ್ಯಾಯ ದಾರಿಗಳನ್ನು ಪರ್ಯಾಯ ಮಾರ್ಗವನ್ನು ಅನುಸರಿಸೋದು ಭಾರಿ ಒಳಿತು.